ತಮ್ಮೆಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ವಿರಾಗಿಣಿ ಮಾತೆ ಅಕ್ಕಮಹಾದೇವಿಯವರ ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ವಚನದ ಭಾವಾರ್ಥವನ್ನು ತಿಳಿಯೋಣ. ಭಾರದ ಭವಂಗಳಲ್ಲಿ ಬಂದೆನಯ್ಯ, ಕಡೆಯಿಲ್ಲದ ತಾಪಂಗಳಲ್ಲಿ ನೊಂದು ನಿಮ್ಮ ಕರುಣೆಗೆ ಬಳಿಸಂದೆನಯ್ಯ. ಇದ ಕಾರಣ ಎನ್ನ ದೇವ ಚನ್ನಮಲ್ಲಿಕಾರ್ಜುನನಂಗೆ ತನುವನುವಾಗಿ ಮನ ಮಾರುವೋಗೆ, ಮತ್ತಿಲ್ಲದ ತವಕದ ಸ್ನೇಹಕ್ಕೆ ತೆರಹಿನ್ನೆಂತು ಹೇಳಾ ತಂದೆ. ಭಾರದ ಭವಂಗಳಲ್ಲಿ ಬಂದೆನಯ್ಯ, ಕಡೆಯಿಲ್ಲದ ತಾಪಂಗಳಲ್ಲಿ ನೊಂದು ನಿಮ್ಮ ಕರುಣೆಗೆ ಬಳಿಸಂದೆನಯ್ಯ. ಇದ ಕಾರಣ ಎನ್ನ ದೇವ ಚನ್ನಮಲ್ಲಿಕಾರ್ಜುನನಂಗೆ ತನುವನುವಾಗಿ ಮನ ಮಾರು ಹೋಗೆ, ಮತ್ತಿಲ್ಲದ ತವಕದ ಸ್ನೇಹಕ್ಕೆ ತೆರಹು ಹಿನ್ನೆಂತು ಹೇಳಾ ತಂದೆ. ಅಂದರೆ ನಾನು ಜನಿಸಿ ಬಂದಿದ್ದು ಒಂದೇ ಜನ್ಮವಲ್ಲ, ಬರಬಾರದ ಜೀವಿಗಳಲ್ಲಿ ಹುಟ್ಟಿ ಬಂದಿರುವೆನು. ಕೊನೆಯಿಲ್ಲದ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ತಾಪಗಳಲ್ಲಿ ನೊಂದಿರುವೆ. ಬೆಂದವಳಾಗಿ ನಿಮ್ಮ ಕರುಣೆಯನ್ನು ಬಯಸಿ ನಿಮ್ಮ ಹತ್ತಿರಕ್ಕೆ ಬಂದಿರುವೆ. ಈಗ ದೇವಾದಿದೇವನಾದ ಚನ್ನಮಲ್ಲಿಕಾರ್ಜುನನಿಗೆ ತನ್ನ ತನು ಮನವನ್ನು ಮೀಸಲಾಗಿದೆ. ಮನಸ್ಸು ಮಾರಿ ಹೋಗಿದೆ, ಅಂದರೆ ಮನಸ್ಸು ಅವನ ವಶವಾಗಿದೆ. ದೇವ, ತನು ಮನಗಳು ನಿನ್ನಲ್ಲಿ ಕೂಡಿಕೊಂಡ ಬಳಿಕ ಆತುರಕ್ಕೆ ಅವಕಾಶವಿಲ್ಲ. ಹೀಗಾಗಿ ಸ್ನೇಹಕ್ಕೆ ಬೇರೆ ಕ್ರಮವೇ ಇಲ್ಲ. ನೀನೇ ಕರುಣಿಸಬೇಕು, ಇದುವೇ ನಿನ್ನ ಧರ್ಮ ಅಂತ ವಚನದ ಮುಖಾಂತರ ಹೇಳ್ತಾರೆ. ಮತ್ತೊಮ್ಮೆ ವಚನ ಹೇಳೋದಾದರೆ, ಭಾರದ ಭವಂಗಳಲ್ಲಿ ಬಂದೆನಯ್ಯ, ಕಡೆಯಿಲ್ಲದ ತಾಪಂಗಳಲ್ಲಿ ನೊಂದು ನಿಮ್ಮ ಕರುಣೆಗೆ ಬಳಿಸಂದೆನಯ್ಯ. ಇದ ಕಾರಣ ಎನ್ನ ದೇವ ಚನ್ನಮಲ್ಲಿಕಾರ್ಜುನಂಗೆ ತನುವನುವಾಗಿ ಮನ ಮಾರು ಹೋಗೆ, ಮತ್ತಿಲ್ಲದ ತವಕದ ಸ್ನೇಹಕ್ಕೆ ತೆರಹಿನ್ನೆಂತು ಹೇಳಾ ತಂದೆ. ಧನ್ಯವಾದಗಳು.